ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬಂದಿದ್ದೀನಿ. ಏನು ಅಂತಂದರೆ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ತೆಂಗಿನಕಾಯಿಯಿಂದ ನಾನು 4 ಕಾಯಿ ತಗೊಂಡಿದ್ದೀನಿ. ಕಾಯಿ ತಗೊಂಡು ಅದನ್ನೆಲ್ಲ ನೀಟಾಗಿ ತುರ್ಕೊಂಡಿದ್ದೀನಿ. ಈ ಥರ ಇಷ್ಟಾಗಿದೆ ನೋಡಿ. ಅದನ್ನೆಲ್ಲ ನೀಟಾಗಿ ರುಬ್ಬಬೇಕು. ರುಬ್ಬಿಟ್ಟು ಅದರಿಂದ ಹಾಲು ತೆಗಿಬೇಕು. ಚೆನ್ನಾಗಿ ರುಬ್ಬಿದಾಗ ಏನಾಗುತ್ತೆ, ಅದರ ಹಾಲೆಲ್ಲ ಬಿಟ್ಕೊಂಡಾಗ ಹಾಲು ಮಾತ್ರ ಸಪ್ರೇಟಾಗಿ ಈ ಥರ ಒಂದು ವೈಟ್ ಬಟ್ಟೆ ತಗೊಂಡು ಅದನ್ನು ಸೋಸ್ಕೋಬೇಕು. ಇಂಟ್ಕೊಂಡಾಗ ಹಾಲೆಲ್ಲ ಸಪ್ರೇಟ್ ಆಗುತ್ತೆ. ನಾವು ಸಾಫ್ಟ್ ಆಗಂಗೆ ಅದನ್ನು ಕಾಯಿನ ರುಬ್ಬಿದಾಗ ಹಾಲೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ್ಮೇಲೆ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ನೀಟಾಗಿ ಹಿಂಡಬೇಕು. ಹಾಲೆಲ್ಲ ತೆಗಿಬೇಕು ನಾವು ನೋಡಿ, ಆ ಥರ ತೆಗಿಬೇಕು ಹಾಲೆಲ್ಲನೂ. ತೆಂಗಿನ ತುರಿ ಎಲ್ಲನೂ ರುಬ್ಬಿ ನೋಡಿ, ಹಾಲೆಲ್ಲನೂ ತೆಕ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ವೇಸ್ಟ್, ಇನ್ನು ಅದು ತೆಂಗಿನ ತುರಿ ವೇಸ್ಟ್. ಅದಿನ್ನೇನು ಪ್ರಯೋಜನ ಇಲ್ಲ. ಇದನ್ನು ಒಂದು 6 ಅವರ್ 7 ಅವರು ಹಂಗೇ ಇಟ್ಬಿಡ್ಬೇಕು. ಅದೇ ಪಾತ್ರೆಯಲ್ಲಿ ನಾವು ತುಂಬಿಟ್ಟಿರ್ತೀವಲ್ಲ ಹಾಲು, ಅದೇನಾಗುತ್ತೆ, ತೆಂಗಿನ ಹಾಲು ಕೆನೆಯಾಗಿ ಮೇಲೆ ಕೆನೆಯೆಲ್ಲ ಮೇಲ್ಗಡೆ ಇರುತ್ತೆ, ನೀರು ಮಾತ್ರ ಕೆಳಗಡೆ ಇರುತ್ತೆ. ಕೆನೆ ಏನು ಮಾಡೋದು, ಹಾಲಿನದು ತೆಂಗಿನ ಹಾಲಿನ ಕೆನೆನ ಅದು ಮೇಲ್ಗಡೆ ಎಲ್ಲ ತೇಲ್ತಿರೋದನ್ನ ಎತ್ತಿಟ್ಕೊಳ್ಳೋದು ನೋಡಿ. ಈ ಥರ ಆಗಿದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೆ ಆ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನ ನಾನೇನು ಮಾಡಿದೆ, ಮತ್ತೆ ತೆಕ್ಕೊಂಡೆ ನೋಡಿ. ಅಲ್ಲಿ ನೀರು ಕೆಳಗಡೆ ಐತೆ, ಕೆನೆಯೆಲ್ಲ ತೆಂಗಿನ ಹಾಲಿನ ಕೆನೆಯೆಲ್ಲ ಮೇಲ್ಗಡೆ ಐತೆ, ಅದನ್ನು ಎತ್ಕೊಳ್ಳೋದು. ಈ ಥರ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟು ಯೂಸ್ ಐತೆ ಅಂದರೆ, ನಮ್ಮ ಮುಖಕ್ಕೆ ಇದನ್ನು ಕೋಲ್ಡ್ ಟೈಮಲ್ಲಿ ಮುಖಕ್ಕೆ ಕೈಗಳಿಗೆಲ್ಲ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಕೈ ಕಾಲುಗಳು ಸಾಫ್ಟ್ ಆಗುತ್ತೆ ನೋಡಿ. ಏನೆಲ್ಲ ತೆಕ್ಕೊಂಡಿದ್ದೆಲ್ಲ ಪಾತ್ರೆಗೆ ಹಾಕ್ಕೊತಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಹಾಕೋಬೇಕು. ಅದು ತಳ ಹಿಡಿತದೆ. ಒಂದು ಸ್ವಲ್ಪ ತಳ ಗಟ್ಟಿ ಇರುವಂಥ ಪಾತ್ರೆನ ಮಡಿಕೋಬೇಕು ಎಣ್ಣೆ ಅದನ್ನು ಮಾಡಲಿಕ್ಕೆ. ಆಗಾಗಲೇ ನಾವು ತಿರುಗ್ತಾ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇದು ಅಡುಗೆಗೂ ಬಳಸ್ಬೋದು, ನಮ್ಮ ಮುಖಕ್ಕೆ ಮಾಯ್ಶ್ಚರೈಸರ್ ಆಗಿ ಬಳಸ್ಬೋದು. ಸ್ಕಿನ್ ಗ್ಲೋ ಬರುತ್ತೆ. ನಮ್ಮ ಮುಖಕ್ಕಾಗಲಿ ಕೈಕಾಲುಗಳಿಗಾಗಲಿ ಬಳಸೋದ್ರಿಂದ ಏನಾಗುತ್ತೆ, ಸ್ಕಿನ್ನು ಗ್ಲೋ ಬರುತ್ತೆ. ತಿರುಗ್ತಿರ್ಬೇಕು, ಹಿಂಗೆ ತಿರುಗಿ ಅದು ತುಂಬ ತಿಕ್ಕಾಗಿ ಅದು ಬೇಯೋವರೆಗೂ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಇಲ್ಲ ಅಂದರೆ ಗಾಣದಲ್ಲಿ ಕೊಬ್ಬರಿ ಕಾಯಿನ ರುಬ್ಬಿಸ್ಕೊಂಡು ಬಂದು ಮಾಡ್ಕೋಬೋದು. ಇದು ಮಾಡ್ಕೊಳ್ಳೋದ್ರಿಂದ ತುಂಬ ಬೆಟರು. ಮುಖಕ್ಕೆ ಹಾಕೊಳ್ಳೋದಕ್ಕೆ, ಚಿಕ್ಕ ಪಾಪುಗಳಿಗೆ ಮಸಾಜ್ ಮಾಡೋದಕ್ಕೆ ಇದನ್ನು ಬಳಸೋದ್ರಿಂದ ತುಂಬ ಸ್ಕಿನ್ನು ಪಾಪುದು ಸಾಫ್ಟ್ ಬರುತ್ತೆ ಚರ್ಮ ನೋಡಿ. ಈ ಥರ ತಿಕ್ಕಾಗಿ ಇನ್ನೇನು ಎಣ್ಣೆ ಬಿಡುತ್ತೆ, ಅದರಿಂದ ಅಲ್ಲಿವರೆಗೂ ಬೇಯಿಸ್ತಾ ಇರಬೇಕು. ಮೀಡಿಯಮ್ ಉರಿ ಹಾಕ್ಕೊಂಡು ಬೇಯಿಸೋದ್ರಿಂದ ಏನಾಗುತ್ತೆ, ತಳ ಹತ್ತೋದಿಲ್ಲ ನೋಡಿ. ಈಗ ಮಾಡುವಾಗ ಅಲ್ಲಲ್ಲೇ ಆರುತ್ತೆ, ನಾವು ತಿರುಗ್ತಾ ಇರಬೇಕು ನೋಡಿ. ಎಣ್ಣೆ ಬಿಟ್ಕೊಂಡಿದೆ ಈಗ ಆಲ್ರೆಡಿ. ಹಿಂಗೆ ಬಂದಂಗೆ ಎಣ್ಣೆ ಬಂದಂಗೆ ಏನು ಮಾಡಬೇಕು, ಸೋಸ್ಕೊತಾ ಇರಬೇಕು ಅದನ್ನು ಬೇರೆ ನೋಡಿ. ನಾನು ಅದನ್ನು ಎಣ್ಣೆ ಬಂದಿದೆ, ಅದರಲ್ಲಿ ಹಾಕತ್ತಿದ್ದೀನಿ. ಇದಂತೂ ಮಕ್ಳಿಗೆ ತುಂಬ ಒಳ್ಳೆಯದು. ಈ ಆಯಿಲು ಮಕ್ಕಳಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಎಷ್ಟು ಮಕ್ಕಳು ವೈಟ್ ಬರುತ್ತೆ ಅಂದರೆ, ಸೂಪರಾಗಿ ವೈಟ್ ಆಗುತ್ತೆ ನೋಡಿ. ಈ ಥರ ಆಯಿಲೆಲ್ಲ ತೆಗೆದ್ಮೇಲೆ ಈ ಥರ ಇದೆ. ಅದನ್ನು ನಾನು ತಿರ್ಗಾ ಮತ್ತೆ ಹಿಂಡಿ ಆಯಿಲ ತೆಗಿತಿದ್ದೀನಿ ಎಣ್ಣೆನ. ಇಷ್ಟು ನೋಡಿ, ಇಷ್ಟು ಸಿಕ್ಕಿದೆ. ಅಷ್ಟು 3 ಕಾಯಿ ತೊಗೊಂಡಿದ್ದೆ ತೆಂಗಿನಕಾಯಿನ, ಇಷ್ಟು ಬಂದಿದೆ ಎಣ್ಣೆ.
ಪ್ಯೂರ್ ಕೊಬ್ಬರಿ ಎಣ್ಣೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೂ ಇಷ್ಟ ಆದರೆ ನಿಮ್ಮ ಮನೇಲಿ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.